ಲವ್ ಸಿಚುಯೇಷನ್ ಅಟ್ ಪ್ರೆಸೆಂಟ್ ಅಲ್ಲಿ ಹೇಗಿದೆ ಅನ್ನೋದನ್ನ ನೋಡೋಣ. ಸರೆಂಡರ್ ಕಾರ್ಡ್ ಅನ್ನ ತಗೊಂಡಿದ್ದೀನಿ. ಸರೆಂಡರ್ ಟು ಪ್ರಯರ್ ಅಂತ ಕೊಡ್ತಾ ಇದ್ದಾರೆ. ನೀವು ಪ್ರಯರಿನ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ, ಸ್ವಲ್ಪ ದೇವರ ಕಡೆಗೂ ಹೆಚ್ಚು ಗಮನವನ್ನ ಕೊಡ್ಬೇಕಾಗತ್ತೆ. ಯಾವಾಗ ನೀವು ದೇವರನ್ನ ತುಂಬಾ ಹೃದಯದಿಂದ ಪ್ರಾರ್ಥನೆಯನ್ನ ಮಾಡಿ ನನಗೆ ಸಹಾಯವನ್ನ ಮಾಡು ಅಂತ ಕೇಳ್ತಿರೋ, ಆಗ ಅದೆಲ್ಲ ಸಮಸ್ಯೆಗಳಿಂದ ನೀವು ಆಚೆ ಬರ್ತೀರಾ. ಮಾಡೋದ್ರಿಂದ, ದೇವರನ್ನ ನೀವು ಧ್ಯಾನ ಮಾಡೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ, ಯಾವುದೇ ರೀತಿಯ ಗೊಂದಲಗಳಿಗೆ ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮಲ್ಲಿ ಇದ್ರೂ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ನಿಮ್ಗೆ ಆನ್ಸರ್ಗಳು ಸಿಗುತ್ತೆ, ಮತ್ತೆ ಸಪೋರ್ಟ್ ಕೂಡ ನಿಮ್ಗೆ ದೇವ್ರ ಕಡೆಯಿಂದ ಸಿಗುತ್ತೆ ಅನ್ನುವಂತಹದ್ದು ನಿಮ್ಗೆ ಹೇಳ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಅಲ್ಲಿ ಲವ್ ಸಿಚುಯೇಷನ್ ನಿಮ್ಗೆ ಬಾಟಮ್ ಆಫ್ ದ ಟಕ್ ಬಂದಿರುವಂತಹದ್ದು ರೆಫ್ಯೂಸಿಂಗ್ ಆಫರ್. ಯಾವುದೋ ಕೆಲವೊಂದು ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಆಫರ್ಗಳನ್ನ ರೆಫ್ಯೂಸ್ ಮಾಡ್ತಾ ಇರುವಂತಹದ್ದು ಅಥವಾ ಮಿಸ್ಡ್ ಆಪರ್ಚುನಿಟಿ ಅನ್ನುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಕೆಲವೊಂದು ಆಫರ್ಸ್ ಗಳನ್ನ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಏನೋ ಒಂದು ರೀತಿಯ ಧ್ಯಾನ ಮಾಡ್ತಾ ಇರುವಂತದ್ದು, ಚಿಂತೆಯನ್ನ ಮಾಡ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತದೆ. ಪಾಸ್ಟಿನಲ್ಲಿ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಒಂದು ನ್ಯೂ ಐಡಿಯಾ ಇತ್ತು, ಏನೋ ಒಂದು ರೀತಿಯ ಹೊಸ ಹೊಸ ಐಡಿಯಾಗಳನ್ನ ಮಾಡ್ಕೊಂಡಿದ್ರಿ. ಲವ್ ಲೈಫಿನ ವಿಚಾರವಾಗಿ ನಿಮ್ಮ ಆಪರ್ಚುನಿಟಿ ಕೂಡ ಚೆನ್ನಾಗಿಯೇ ಇತ್ತು. ಆದ್ರೆ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಕಿಂಗ್ ಆಫ್ ಸೋರ್ಟ್ಸ್, ನೀವೇನನ್ನ ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಏನನ್ನ ಎಕ್ಸ್ಪೆಕ್ಟ್ ಮಾಡಿದೀರಾ ಪಾಸ್ಟಿನಲ್ಲಿ ಅಂದ್ರೆ, ಲವ್ ಲೈಫಿನಲ್ಲಿ ಒಂದು ಕ್ಲಿಯರ್ ಇರಬೇಕು, ಕ್ಲಾರಿಟಿ ಇರಬೇಕು, ಮತ್ತೆ ಯಾವುದೇ ವಿಚಾರ ಕೂಡ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಮುಚ್ಚುಮರೆ ಅನ್ನೋದು ಇರಬಾರ್ದು. ಸ್ಪಷ್ಟವಾಗಿರ್ಬೇಕು, ಸ್ಪಷ್ಟವಾಗಿ ಹೇಳ್ಬೇಕು, ಏನ್ ಹೇಳ್ಬೇಕೋ ಅದು ಸ್ಪಷ್ಟವಾಗಿ ಹೇಳ್ಬೇಕು ಅನ್ನುವಂತಹದ್ದು ಎಕ್ಸ್ಪೆಕ್ಟ್ ಮಾಡುವಂತಹದ್ದು ಪ್ರೀತಿಯ ವಿಚಾರದಲ್ಲಿ. ಮತ್ತೆ ಕ್ಲಿಯರ್ ಆಗಿರ್ಬೇಕು. ಏನು ಅಂದ್ರೆ ನಿಮ್ಮ ಲವ್ ಲೈಫಿನಲ್ಲಿ ಒಂದು ಸ್ಟ್ರಾಂಗ್ ಆಗಿರ್ಬೇಕು, ಸ್ಟ್ರಾಂಗ್ ಬಾಂಡೇಜ್ ಇರಬೇಕು, ಮತ್ತೆ ಯಾವುದೇ ರೀತಿಯ ಚೈಲ್ಡಿಶ್ ಬಿಹೇವಿಯರ್ ಅನ್ನ ಮಾಡಬಾರ್ದು ಅನ್ನೋದು ಪಾಸ್ಟಿನಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನೀವು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಿದಾಗ ಯಾವಾಗ ನಿಮ್ಗೆ ಅದು ಸರಿ ಹೋಗಲ್ಲ ಅನಿಸ್ತೋ ಆಗ ನೀವು ಪ್ರೀತಿಯಿಂದ ಮುಂದೆ ಬಂದಿರುವಂತಹದ್ದು ಬಿಟ್ಟು ಮುಂದೆ ಬಂದಿರುವಂತಹದ್ದು ರೆಪ್ರೆಸೆಂಟ್ ಆಗ್ತದೆ. ಮೋಸ್ಟ್ ಪ್ರಾಬಬಲಿ ನಿಮ್ಮ ಕೆಲವೊಬ್ಬರಿಗೆ ಈಗ ಆಲ್ರೆಡಿ ಕೆಲವೊಂದು ರೀತಿಯ ಬ್ರೇಕಪ್ ಗಳು ಆಗಿರಬಹುದು, ಕಮ್ಯುನಿಕೇಶನ್ ಇಲ್ಲದೆ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬಲಿ ನೀವು ಇವಾಗ ಇಬ್ರು ಕೂಡ ನೀವು ಮಾತಾಡದೆ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಸೊ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನೋಡಿ, ಮುಂದೆ ಮುಂದೆ ಬರ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ ತುಂಬಾ ಬೇಜಾರಲ್ಲಿ ಇರುವಂತಹದ್ದು. ಪಾಸ್ಟಿನಲ್ಲಿ ಕೂಡ ನೀವು ಲವ್ ಲೈಫಿನ ವಿಚಾರವಾಗಿ ಕೆಲವೊಬ್ರು ಬೇಜಾರಲ್ಲಿ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಯಾಕೋ ಕ್ಲಾರಿಟಿ ಇಲ್ಲ, ಕ್ಲಿಯರ್ ಆಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು. ಏನ್ ಮಾತಾಡಿದ್ರು ಅದರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆ ಇರಬಾರ್ದು ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡುವಂತಹದ್ದು. ಪಾಸ್ಟಿನಲ್ಲಿ ಕೂಡ ನಿಮ್ಗೆ ಸ್ವಲ್ಪ ಬೇಜಾರುಗಳಾಗಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಅಟ್ ಪ್ರೆಸೆಂಟಿನಲ್ಲಿ ದ ಮೂನ್ ಕಾರ್ಡ್, 9 ಆಫ್ ಸೋರ್ಟ್ಸ್, 6 ಆಫ್ ಸೋರ್ಟ್ಸ್ ಬಂದಿದೆ. ಮೂನ್ ಕಾರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಇಲ್ಯೂಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಕೆಲವೊಂದು ರೀತಿಯ ಭ್ರಮೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ, ಆತಂಕಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಯಾವುದೇ ರೀತಿಯ ಸ್ಥಿರವಾಗಿ ಇಲ್ಲ, ಯಾವುದು ಕರೆಕ್ಟ್ ಆಗಿ ಇಲ್ಲದೆ ಇರುವಂತಹದ್ದು ನಿಮ್ಗೆ ರೆಪ್ರೆಸೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಏನ್ ಬಂದಿದೆ? ಸೆಕೆಂಡ್ ಕಾರ್ಡ್ 9 ಆಫ್ ಸೋರ್ಟ್ಸ್ ಬಂದಿದೆ. ಇದರಲ್ಲೂ ಕೂಡ ನಿಮ್ಗೆ ಆತಂಕ ಇತ್ತು, ಇದರಲ್ಲೂ ಕೂಡ ಆತಂಕ ಇದೆ, ಭಯ ಇದೆ, ಕರೆಕ್ಟ್ ಆಗಿ ನೀವು ನಿದ್ರೆ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇರುವಂತಹದ್ದು ಈ ಎರಡೂ ಕಾರ್ಡ್ಗಳಲ್ಲೂ ರೆಪ್ರೆಸೆಂಟ್ ಆಗ್ತದೆ. ಇದರಲ್ಲೂ ಆತಂಕಗಳಿದೆ, ಇದರಲ್ಲೂ ಆತಂಕ. ಅಟ್ ಪ್ರೆಸೆಂಟಿನಲ್ಲಿ ಕೆಲವೊಂದು ರೀತಿಯ ವಿಚಾರಗಳಲ್ಲಿ ಭಯವನ್ನ ಪಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. 6 ಆಫ್ ಸೋರ್ಟ್ಸ್ ಕೂಡ ಏನಾಗ್ತಾ ಇದೆ? ಮೂವಿಂಗ್ ಆನ್, ಮುಂದೆ ಹೋಗ್ತಾ ಇರುವಂತಹದ್ದು, ಬೇಜಾರಿಂದ ನೀವು ಮುಂದೆ ಮುಂದೆ ಹೋಗ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಅಟ್ ಪ್ರೆಸೆಂಟಿನಲ್ಲಿ ಯಾವುದೇ ರೀತಿಯ ಸಮಾಧಾನದಿಂದ ಇದ್ದಿರುವಂತಹದ್ದು ಈ ರೀಡಿಂಗ್ ಗಳಲ್ಲಿ ಕಾಣಿಸ್ತಾ ಇಲ್ಲ. ಓಕೆನಾ? ಟೇಕ್ ಇಟ್ ರೆಸೋನೇಟ್, ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ. ನೆಕ್ಸ್ಟ್ ಕಾರ್ಡ್ ಇಮಿಡಿಯೇಟ್ ಫ್ಯೂಚರ್ ನ ಬಗ್ಗೆ ನೋಡೋದಾದ್ರೆ ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ಅಂದ್ರೆ ಈ ಕೆಲವು ಬೇಜಾರುಗಳಿಂದ ಏನ್ ಈ ಮೂವ್ ಆನ್ ಆಗ್ತಾ ಇದ್ದೀರಲ್ವಾ, ಕೆಲವೊಂದು ವಿಚಾರಗಳನ್ನ ಕ್ವಿಕ್ ಥಿಂಕಿಂಗ್ ಅನ್ನ ಮಾಡಿ ನೀವು ಮುಂದೆ ಬರುವಂತಹದ್ದು, ಕೆಲವೊಂದು ಆಕ್ಷನ್ಸ್ ಗಳನ್ನ ತಗೊಳ್ಳುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ನಿಮ್ಮ ಲವ್ ಲೈಫಿನ ವಿಚಾರವಾಗಿ ಕ್ವಿಕ್ ಥಿಂಕಿಂಗ್ ಅನ್ನ ಮಾಡಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಕ್ವಿಕ್ ಥಿಂಕ್ ಅನ್ನ ಮಾಡಿ ನೀವು ಮುಂದೆ ಬರುವಂತಹದ್ದು, ಮತ್ತೆ ಕೆಲವೊಂದು ರೀತಿಯ ಆಕ್ಷನ್ ಗಳನ್ನ ತಗೋತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಕ್ವೀನ್ ಆಫ್ ಕಪ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಬಹಳ ಕೇರಿಂಗ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಏನಿರ್ಬೇಕು ಲವ್ ಲೈಫಿನ ವಿಚಾರದಲ್ಲಿ? ನೋಡಿ, ನೀವು ನೋಡ್ತಾ ಇರೋದು ಹೇಗ್ ನೋಡ್ತಾ ಇದ್ದೀರಾ? ನಿಮ್ಮ ಲವ್ ಲೈಫಿನ ವಿಚಾರದಲ್ಲಿ ಏನಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸ್ವಲ್ಪ ಸ್ಟೇಬಲ್ ಆಗಿರ್ಬೇಕು, ಬಹಳ ಕೇರಿಂಗ್ ಇರ್ಬೇಕು, ಎಮೋಷನಲ್ ಇರ್ಬೇಕು ಅದರಲ್ಲಿ ಅನ್ನುವಂಥದ್ದು ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಈ ನಿಯರ್ ಫ್ಯೂಚರ್ ನಲ್ಲಿ ನೀವು ಆ ರೀತಿ ಎಕ್ಸ್ಪೆಕ್ಟ್ ಮಾಡುವಂತಹದ್ದು. ನೆಕ್ಸ್ಟ್ ಕಾರ್ಡ್ ಬಂದಿರುವಂತಹದ್ದು ಏರೋಫೆಂಟ್ ಕಾರ್ಡ್ ಬಂದಿದೆ. ಏರೋಫೆಂಟ್ ಕಾರ್ಡ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಕೆಲವೊಂದು ವಿಚಾರಗಳ ಬಗ್ಗೆ ತಿಳ್ಕೊತಾ ಇರುವಂತಹದ್ದು,
ಏನೋ ಕೆಲವು ವಿಚಾರಗಳ ಬಗ್ಗೆ, ನಿಮ್ಮ ಲವ್ ಲೈಫಿನ ವಿಚಾರಗಳ ಬಗ್ಗೆ ತಿಳ್ಕೊತಾ ಇದ್ದೀರಾ. ಏನಾಗಿದೆ, ಹೇಗಾಗಿದೆ, ಸ್ವಲ್ಪ ಆಕ್ಷನ್ಸ್ ಅನ್ನ ತಗೋಬೇಕು ಅಂದ್ರೆ ನಾನು ಸ್ವಲ್ಪ ಕೇರ್ ಅನ್ನ ಮಾಡಬೇಕು, ಸ್ಟೇಬಲ್ ಆಗಿರ್ಬೇಕು ಅಂದ್ರೆ ಸ್ವಲ್ಪ ನಾನು ಕೇರ್ ಅನ್ನ ಮಾಡಬೇಕು, ಆಕ್ಷನ್ ಅನ್ನ ತಗೋಬೇಕು ಅನ್ನೋಂತಹ ನಿರ್ಧಾರಗಳನ್ನ ನೀವು ಮಾಡ್ತಾ ಇರುವಂತದ್ದು ರೆಪ್ರೆಸೆಂಟ್ ಆಗ್ತಾ ಇದೆ. ಹಾಗಿದ್ರೆ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತಾರೆ? ಆರ್ ಯು ರೆಡಿ? ನೀನು ರೆಡಿಯಾಗಿದ್ದೀರಾ ನೀವು ಅಂತ ಕೇಳ್ತಾ ಇದ್ದಾರೆ ಏಂಜಲ್ಸ್ಗಳು. ಅಂದ್ರೆ ಏನು, ನೀನ್ ಇಲ್ಲೇ ಕುತ್ಕೊಂಡು ಅಳ್ಕೊಂಡು ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ, ಸ್ವಲ್ಪ ನೀನು ಮುಂದೆ ಮೂವ್ ಆಗು. ಅಲ್ಲಿರೋದ್ರಿಂದ ಏನು ಪ್ರಯೋಜನ ಇಲ್ಲ. ಆರ್ ಯು ರೆಡಿ? ನೀವು ರೆಡಿ ಆಗಿದ್ದೀರಾ? ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಕೆಲವೊಂದು ವೀಕ್ಗಳಲ್ಲಿ, ಕೆಲವೊಂದು ವಾರಗಳಲ್ಲಿ ನೀವು ಏನಾಗ್ತೀರಾ? ಅಬಂಡೆನ್ಸ್, ಸಾಮರಸ್ಯ ಅನ್ನೋದು ಇರುತ್ತೆ. ಇಂಪ್ರೂವಿಂಗ್ ಹೆಲ್ತ್ ಅಂದ್ರೆ ಏನು, ನೀವು ಯೋಚನೆ ಮಾಡಿ 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 ಏನ್ ನೀವು ಈ ಆರೋಗ್ಯವನ್ನ ಹಾಳು ಮಾಡ್ಕೊಂತ ಇದ್ದೀರಾ. ಸೊ ಇಂಪ್ರೂವಿಂಗ್ ಹೆಲ್ತಿನ ಕಡೆಗೆ ಗಮನವನ್ನ ಕೊಡಿ. ಆತಂಕವನ್ನ ಮಾಡ್ಕೊಂಡು ಭಯವನ್ನ ಪಡ್ಕೊಂಡು ಮುಂದೆ ಹೋಗ್ಬೇಕಲ್ಲ ಅಂತ ನೀವು ದಿನ ಹೆಂಗೆ ಕಾಲವನ್ನ ಮುಂದೆ ಹಾಕ್ತಾ ಇದ್ರೋ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ? ಆರ್ ಯು ರೆಡಿ? ಮುಂದೆ ಬರೋದಕ್ಕೆ ನೀನ್ ರೆಡಿ ಆಗು. ಅಲ್ಲೇ ಕೂತಿರೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಸ್ವಲ್ಪ ನಿಮ್ಮ ಹೆಲ್ತಿನ ಕಡೆಗೆ ಗಮನವನ್ನ ಕೊಡಿ. ಸಮೃದ್ಧಿ ಅನ್ನೋದು ಬಂದೇ ಬರುತ್ತೆ, ಸಾಮರಸ್ಯ ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ.